ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮತ್ತು ರಿಚು. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ನನಗೆ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇತ್ತು, ದೆನ್ ಹಾಗೆ ಮನೆಗೆ ಸಣ್ಣ ಪುಟ್ಟ ಐಟಮ್ ತೊಗೊಬೇಕಿತ್ತು. ಆ್ಯಂಡ್ ಅಮ್ಮ ಎವ್ರಿ ಮಂತ್ ಡಿಮಾರ್ಟ್ಗೆ ಹೋಗಿ ಕಂಪ್ಲೀಟ್ ರೇಷನ್ ತೊಗೊಂಬರ್ತಾರೆ. ಸೊ ಹಾಗಾಗಿ ಅವ್ರಿಗೂ ಹೋಗಬೇಕಿತ್ತು. ಸೊ ನಾನು ಅಮ್ಮ ಇಬ್ಬರು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಹೊರಡೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ವಿ. ಲೈಕ್ ಅಮ್ಮ ಕೆಳಗಿನ ಮನೆಯಲ್ಲೇ ಇರ್ತಾರೆ. ಸೊ ಅವ್ರು ರೆಡಿ ಆಗ್ತಾಯಿದ್ರು. ಅಷ್ಟೊತ್ತಿಗೆ ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊತಿದ್ದೆ. ಡಿಮಾರ್ಟಿಗೆ ಹೋಗಬೇಕಂದ್ರೆ ಒಂದು ಥಿಂಗ್ ಏನಂತ ಹೇಳಿ ಅಂದರೆ ಅವ್ರು ಬ್ಯಾಗ್ಸ್ನೆಲ್ಲ ಸೀಲ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಸೂಟಬಲ್ ಆಗುವಂಥ ಬ್ಯಾಗೇ ತೊಗೊಂಡು ಹೋಗಬೇಕು. ಹಿಂದೆ ಸ್ವಲ್ಪ ಜಿಪ್ ಇರೋದು ಇದ್ದರೆ ನಮಗೆ ಅಟ್ಲೀಸ್ಟ್ ಮೊಬೈಲ್ಸ್ನ ಇಟ್ಕೊಬೋದು, ಏನಾದರೂ ಹುಡುಕಬೇಕು ಅಂದರೆ ಅಥವಾ ಕಾಲ್ಸ್ ಅಟೆಂಡ್ ಮಾಡಬೇಕು ಅಂದರೆ ಅಂತ. ಸೊ ಹಾಗಾಗಿ ಬ್ಯಾಗೆಲ್ಲ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಹೊರಟ್ವಿ. ಸೊ ನಾನು ಅಮ್ಮ ಡಿಮಾರ್ಟಿಗೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 11 ಗಂಟೆ ಆಗಿತ್ತು. ಬೆಳಗ್ಗೆ 11 ಕಾಲ ಆಗಿತ್ತು. ಇಬ್ಬರು ಆಟೋದಲ್ಲಿ ಹೋಗ್ಬಿಟ್ವಿ. ಬಿಕಾಸ್ ಲೈಕ್ ಬೈಕಲ್ಲಿ ಇದರಲ್ಲಿ ಹೋದರೆ ಮತ್ತೆ ಲಗೇಜ್ ತೊಗೊಂಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ಸೊ ನಾವು ಹೋಗಿರುವಂಥದ್ದು ಬಂದುಬಿಟ್ಟು ಹೂಡಿದು ಡಿಮಾರ್ಟ್, ಹೂಡಿ ಬ್ರ್ಯಾಂಚಿನ ಡಿಮಾರ್ಟ್. ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿ ಆರಾಮಾಗಿ ನೀವು ಶಾಪ್ ಮಾಡ್ಬೋದು. ಬೇರೆ ಡಿಮಾರ್ಟ್ಗಳಲ್ಲಿ ಜನರಲಾಗಿ ಸ್ವಲ್ಪ ಜಾಸ್ತಿ ಕ್ರೌಡ್ ಇರುತ್ತಲ್ಲ, ಸೊ ನಾನು ಪ್ರಿಫರ್ ಮಾಡಲ್ಲ ಅದನ್ನು. ಆ್ಯಂಡ್ ವೀಕ್ ಡೇಲಿ ಇದ್ದಿದ್ದು ಖಾಲಿ ಇರ್ತಾಯಿತ್ತು. ಅಲ್ಲಿ ನನಗೆ ಹೆಚ್ಚಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ವೀಡಿಯೋ ಅಲೋ ಇರಲಿಲ್ಲ. ಪ್ಲಸ್ ನನಗೂ ವೀಡಿಯೋ ಮಾಡ್ಕೊಂಡು ಶಾಪ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಏನು ಶಾಪ್ ಮಾಡಿದೆ, ಎಷ್ಟೆಷ್ಟು ಆಯಿತು ಅನ್ನೋದನ್ನು ನಾನು ಮನೆಗೆ ಬಂದು ಶೇರ್ ಮಾಡೋಣ ಅಂತ ಹೇಳಿ ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್ ಬೆಸ್ಟ್ ಬೈ ಬಂದುಬಿಟ್ಟು ಇವಾಗ ನನ್ನ ಕೈಯಲ್ಲಿರುವಂಥ ಬ್ಲ್ಯಾಂಕೆಟ್, ಅದನ್ನು ಲಾಸ್ಟಲ್ಲಿ ಶೇರ್ ಮಾಡ್ತೀನಿ. ಬಿಕಾಸ್ ಓಪನ್ ಮಾಡಿ ತೋರಿಸೋದು ಅಂತ ಹೇಳಿ ಅನ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಬ್ಲ್ಯಾಂಕೆಟ್. ಅದು ಪ್ರೈಸ್ ಬಂದು 1200 ರುಪೀಸ್. ವೆಲ್ವೆಟ್ ಆ್ಯಂಡ್ ಉಲ್ಲನ್ ಥರ ಅಂತ ಹೇಳಿ ಅನಿಸುತ್ತೆ. ತುಂಬ ಲಕ್ಸುರಿ ಇಂಪೋರ್ಟೆಡ್ ಬ್ಲ್ಯಾಂಕೆಟ್. ಅದು ತುಂಬ ಲಕ್ಸುರಿಯಸ್ ಆಗಿ ಇದೆ. ಆ್ಯಂಡ್ ರೆಗ್ಯುಲರಾಗಿ ಮನೆಗೆ ತೊಗೊಂಡು ಗ್ರಾಸರೀಸ್ ಏನೂ ತೋರಿಸ್ತಾ ಇಲ್ಲ, ಬಟ್ ಸ್ಪೆಷಲ್ ಏನಿದೆ ಅದನ್ನ ತೋರಿಸ್ತಾ ಇದ್ದೀನಿ. ಇದು ಒಂದು ವಾಟರ್ ಬಾಟಲ್ 500 ml ರಿಚನ್ಗೆ ಅಂತ ತೊಗೊಂಡೆ, ಸ್ಪೋರ್ಟ್ಸ್ ಥರದ್ದು. ತುಂಬಾ ಕ್ಯೂಟಾಗಿದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಹಾಗೆ ಇಲ್ಲಿ ಮನೆ ಹತ್ರ ನನ್ನ ಕಸಿನ್ ಇರ್ತಾಳೆ. ಸೊ ಕಸಿನ್ ಮಗುಗೆ ಅಂತ ಹೇಳಿಬಿಟ್ಟು ಇದು ಒಂದು ಟಿಫನ್ ಬಾಕ್ಸ್ ಮತ್ತು ಅವಳಿಗೆ ಒಂದು ವಾಟರ್ ಬಾಟಲ್ ಅಂತ ಹೇಳಿ ತೊಗೊಂಡಿದ್ದು. ಇದು ಚಿಕ್ಕ ಚಿಕ್ಕ ಟಿಫನ್ ಐಟಮ್ಸ್ ಹಾಕಿ ಒಳಗಡೆನೇ ಇವಾಗ ಚಟ್ನಿ ಈ ಥರದ್ದು ಏನಾದರೂ ಹಾಕಿ ಕಳ್ಸೋಕ್ಕೆ ಪ್ರಾವಿಷನ್ ಇತ್ತು. ಇದು ಒಂದು ವಾಟರ್ ಬಾಟಲ್. ಇದೂ ಅಷ್ಟೇ, ಲೈಕ್ ಆ ದುಡ್ಡಿಗೆ ಡೆಫಿನೆಟಾಗಿ ವರ್ತ್. ನನಗಿದು ತುಂಬಾ ಕ್ಯೂಟಾಗಿ ಅನಿಸ್ತು. ಒಳ್ಳೆ ಕ್ಯಾಪ್ಸ್ಯೂಲ್ಸ್ ಥರ ಇದೆ. ಇದು ಆ್ಯಕ್ಚುಲಾಗಿ ಬ್ರಷ್ ಲೈಕ್ ಟ್ರಾವೆಲ್ ಮಾಡಬೇಕಾದ್ರೆ ಟೂತ್ ಬ್ರಷ್ ಈ ಥರದ್ದೆಲ್ಲ ಇಟ್ಕೊಳೋಂಥದ್ದು. ಬಟ್ ನಾನು ಜಾಸ್ತಿ ತೊಗೊಂಡೆ ಏನಕ್ಕೆ ಅಂತ ಹೇಳಿ ಅಂದರೆ ರಿಚಂದು ಪೆನ್ಸ್ ಆಗಲಿ ಈ ಥರದ್ದೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿರುತ್ತೆ. ನಮಗೆ ಕ್ರೇಯಾನ್ಸ್ ಆಗಲಿ ಸ್ಕೆಚ್ ಪೆನ್ಸ್ ಆಗಲಿ ಕವರ್ಗಳಲ್ಲಿ ಬರುತ್ತೆ, ಅದು ಕೆಲವು ದಿವಸಕ್ಕೆ ಹೋಗಿಬಿಡುತ್ತೆ. ಅಲ್ಲಲ್ಲಿ ಸ್ಪ್ರೆಡ್ ಆಗೋದಕ್ಕಿಂತ ಈ ಥರ ಪೌಚಲ್ಲಿ ಹಾಕಿಡೋಣ ಅಂತ ಹೇಳಿಬಿಟ್ಟು ಅದನ್ನು ಹಾಕಿಟ್ಟೆ. ನಾನು ಹಾಗೆ ಒಂದು ಸ್ಟೀಲ್ ವಾಟರ್ ಬಾಟಲ್ ಬೇಕಿತ್ತು. ಅದು ಆ್ಯಕ್ಚುಲಾಗಿ ಅಮ್ಮ ಅದು ನನ್ನ ಬ್ಯಾಗಲ್ಲಿ ಬಂದುಬಿಟ್ಟಿದೆ. ದೆನ್ ಇದು ತುಂಬ ಬೆಸ್ಟ್ ಬೈ ಅಂತ ಹೇಳಿ ಅನಿಸುತ್ತೆ. ನನ್ನ ಹತ್ರ ಈ ಥರದ್ದು ಆಲ್ರೆಡಿ 2 ಇದೆ. ಫ್ರಿಜ್ಗೆ ಮತ್ತು ದೋಸೆ ಹಿಟ್ಟು ಹಾಕೋಕ್ಕೆ. ನನ್ನ ಲೈಕ್ ಮಿನಿ ವ್ಲಾಗ್ಸಲ್ಲಿ ಕೇಳ್ತಾಯಿದ್ರು ಇದು ಎಲ್ಲಿ ತೊಗೊಂಡ್ರಿ ಅಂತ ಹೇಳಿಬಿಟ್ಟು. 179 ರುಪೀಸ್ಗೆ. ಗ್ಲಾಸ್ ತುಂಬಾ ಚೆನ್ನಾಗಿದೆ, ತಿಕ್ ಆಗಿದೆ. ಆ್ಯಂಡ್ ಲೈಕ್ ಫ್ರಿಜ್ಜಲ್ಲೂ ಸ್ಟೋರ್ ಮಾಡೋಕ್ಕಾಗುತ್ತೆ. ಅವನ್ ಇದ್ದರೆ ಅವನಲ್ಲೂ ಬಿಸಿ ಮಾಡ್ಕೊಳೋಕ್ಕೂ ಹೆಲ್ಪ್ ಆಗುತ್ತೆ. ಬಟ್ ವಿತೌಟ್ ಕ್ಯಾಪ್ ಹಾಕಬೇಕಿರುತ್ತೆ. ಸೊ ಈ ಥರದ್ದು ನಾನು ಇನ್ನೂ ಒಂದೇ ಸತಿ ಹೋಗಿ ತೊಗೊಳೋದಕ್ಕಿಂತ ಈ ಥರ ಹೋದಾಗ 2 ತೊಗೊಂಬರೋಣ ಅಂತ ಹೇಳಿಬಿಟ್ಟು ಆಲ್ರೆಡಿ 2 ಇತ್ತು, ಇನ್ನೂ 2 ತೊಗೊಂಬಂದೆ. ಸೊ 4 ಆಯಿತು. ಸೊ ಇನ್ನು ಇದನ್ನು ಸ್ಟಾಪ್ ಮಾಡ್ತೀನಿ ಅನಿಸುತ್ತೆ. ಇಲ್ಲ ತೊಗೊಂಡ್ರೆ ಇನ್ನೊಂದು 2 ಎಕ್ಸ್ಟ್ರಾ ತೊಗೊಬೋದು. ಲೈಕ್ ಹೊಸ ಮನೆಗೆ ಶಿಫ್ಟ್ ಆಗೋಷ್ಟೊತ್ತಿಗೆ ಎಲ್ಲ ಗ್ಲಾಸ್ವೇರ್ ಆ್ಯಂಡ್ ಸ್ಟೀಲ್ ಐಟಮ್ಸ್ಗೆ ಸ್ವಿಚ್ ಆಗಬೇಕು ಅಂತ ಹೇಳಿ ಅನ್ಕೊತಾ ಇದ್ದೆ. ಇದಾದಮೇಲೆ ಬೇಸಿಕ್ ಗ್ರಾಸರೀಸ್ ಮತ್ತು ಟಾಯ್ಲೆಟ್ರೀಸ್ ಮತ್ತು ಡ್ರೈ ಫ್ರೂಟ್ಸ್ ಈ ಥರದನ್ನ ಶಾಪ್ ಮಾಡಿದೆ. ಅದನ್ನೆಲ್ಲೂ ನಾನು ಶೇರ್ ಮಾಡ್ತಲ್ಲ, ಬಿಕಾಸ್ ಎಲ್ಲರ ಮನೇಲೂ ಹೇಗೆ ತೊಗೊತಿರೋ ಅದೇ ಥರ ಇರುತ್ತೆ. ಸೊ ನಾನಿಲ್ಲಿ ಸ್ಪೆಷಲ್ ಅನಿಸೋದು ಯಾವುದಾದ್ರೂ ನೀವು ಟ್ರೈ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದೊಂದು ಬಾಕ್ಸ್ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಾಗಿ ರಿಚನ್ಗೆ ಲೈಕ್ ಸ್ಕೂಲಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1.5 ಅವರ್ ಆಗಿಬಿಡುತ್ತೆ. ಅವ್ನು ಬಸ್ಸಿಗೆ ಸ್ವಲ್ಪ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿ ಹೇಳ್ತಿದ್ದ. ಹಾಗಾಗಿ ಕೆಲವೊಂದು ಡ್ರೈ ಫ್ರೂಟ್ಸ್ ಅಥವಾ ಏನಾದರೂ ಬಿಸ್ಕೆಟ್ಸ್ ಈ ಥರದ್ದು ಹಾಕಿ ಕಳಿಸ್ಬೋದಲ್ವಾ ಅಂತ ಹೇಳಿ ಸ್ಟೀಲ್ದು ಕೆಲವು ಬಾಕ್ಸಸ್ ನೋಡಿದ್ರೆ ನಂಗೆ ಸಿಗ್ತಾನೆ ಇರಲಿಲ್ಲ. ಸ್ಟೀಲ್ದು ಹುಡುಕಿದ್ರೆ ಚಿಕ್ಕದು ಬೇಕು ಅಂತ ಹೇಳಿ ದೊಡ್ಡದಿತ್ತು. ಬಟ್ ಇದು ಹೊರಗಡೆ ಎಲ್ಲ ಇನ್ಸುಲೇಟೆಡ್ ಆಗಿದೆ, ಲೈಕ್ ಪ್ಲಾಸ್ಟಿಕ್ ಇದೆ, ಬಟ್ ತುಂಬ ಹೈ ಕ್ವಾಲಿಟಿ ಪ್ಲಾಸ್ಟಿಕ್ ಇದೆ. ಆ್ಯಂಡ್ ಒಳಗಡೆ ಕಂಪ್ಲೀಟಾಗಿ ಸ್ಟೀಲ್ ಇತ್ತು. ಸೊ ಓಕೆ, ಒಳಗಡೆ ಸ್ಟೀಲ್ ಇದೆ ಅಲ್ವಾ ಅಂತ ಇದನ್ನು ತೊಗೊಂಡೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ 300 ml ಕೆಪಾಸಿಟಿ ಅಂತ ಹೇಳಿ ಅನಿಸುತ್ತೆ. ಸೊ ಹಾಗಾಗಿ 2 ತೊಗೊಂಡೆ. ಆ್ಯಂಡ್ ನನಗೆ ಸೂಪರ್ ಕ್ಯೂಟ್ ಅನಿಸಿದ್ದು ಇದು ಸೇಫ್ಟಿ ಪಿನ್ಸ್. ಆ್ಯಕ್ಚುಲಾಗಿ ಗೋಲ್ಡ್ ಕಲರ್ ಆಲ್ಮೋಸ್ಟ್ ಒಂದು 80 ಪೀಸಸ್ ಇದೆ. ದೊಡ್ಡ ಸ್ಯಾರಿ ಪಿನ್ಸಿಂದ ಹಿಡಿದು ಚಿಕ್ಕದು ನಾವು ದುಪ್ಪಟ್ಟಾಸ್ಗೆ ಹಾಕೋಳಕ್ಕೆ ಅಥವಾ ಸ್ಯಾರಿ ಕುಚ್ಚಿಗೆ ಹಾಕೋಕ್ಕೆ ಈ ಥರದಕ್ಕೆಲ್ಲ ಲೈಕ್ ತುಂಬಾ ಚೆನ್ನಾಗಿದೆ. ಅದು ಕ್ವಾಲಿಟಿ 50 ರುಪೀಸ್ಗೆ ಆಲ್ಮೋಸ್ಟ್ 80 ಪೀಸಸ್ ಇದೆ. ಆ್ಯಂಡ್ ಗೋಲ್ಡ್ ಕಲರ್ ಇದೆ. ನನಗೆ ಡಿಮಾರ್ಟಲ್ಲಿ ಕೆಲವೊಂದು ಇಷ್ಟ ಆಗೋದೇ ಈ ಥರದ್ದು. ನಾನು ಆಗಲೇ ಒಂದು ತೋರಿಸ್ದೆಲ್ಲ ಕ್ಯಾಪ್ಸ್ಯೂಲ್ ಥರದ್ದು, ಲೈಕ್ ಟೂತ್ ಬ್ರಷ್ ಹೋಲ್ಡರ್ ಅಥವಾ ಪೆನ್ಸ್ ಆದರೂ ಹಾಕಿ ಇಡ್ಬೋದು ಅದರಲ್ಲಿ. ಈ ಥರ ಐಟಮ್ಸ್ ನನಗೆ ಡಿಮಾರ್ಟಲ್ಲಿ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಡಿಮಾರ್ಟ್ಗೆ ಹೋಗ್ತೀನಿ ನಾನು. ಆ್ಯಂಡ್ ಪ್ರೈಸ್ ಸಹ ತುಂಬಾ ಲೈಕ್ ವರ್ದಿ ಅಂತ ಹೇಳಿ ಅನಿಸುತ್ತೆ.
ದೆನ್ ನನಗೆ ಈ ಥರ ಟ್ರಾನ್ಸ್ಪರೆಂಟ್ ಗ್ಲಾಸಸ್ ಅಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ಆಲ್ರೆಡಿ ಒಂದು 6 ಇದೆ ಈ ಥರದ್ದು. ಬಟ್ ಅದು ತುಂಬ ಕಡಿಮೆ, ಶೇಪ್ ಅಷ್ಟೊಂದು ಕಂಫರ್ಟಬಲ್ ಆಗಿರಲಿಲ್ಲ, ಹೋಲ್ಡ್ ಮಾಡೋಕ್ಕೂ ಕಂಫರ್ಟಬಲ್ ಆಗಿರಲಿಲ್ಲ. ಈ ಸತಿ ಹೋದುವಾಗ ತುಂಬ ಡಿಫ್ರೆಂಟ್ ಶೇಪಲ್ಲಿ ಚೆನ್ನಾಗಿತ್ತು. ಸೊ ಹಾಗಾಗಿ ಒಂದು 6 ಪೀಸ್ ತೊಗೊಂಡೆ. ಅದು ಆಲ್ಮೋಸ್ಟ್ 22 ರೂಪೀಸ್ ಒಂದು ಪೀಸ್ಗೆ ಅಂತ ಹೇಳಿ. ಡೆಫಿನೆಟಾಗಿ ಇದು 6 ಪೀಸ್ಗೆ ನಮಗೆ 130 ರೂಪೀಸ್ ಅರೌಂಡ್ ಆಗುತ್ತೆ ಅಷ್ಟೇ. ಡೆಫಿನೆಟಾಗಿ ವರ್ತ್ ಅದು. ತುಂಬಾ ಚೆನ್ನಾಗಿತ್ತು. ಲೈಕ್ ನಾವು ಒಳಗಡೆ ಏನು ಹಾಕ್ಕೊಂಡು ಕುಡಿತೀವಿ ಅನ್ನೋದು ನನಗೆ ಹೊರಗಡೆ ಕಾಣಿಸಿದ್ರೆ ಚೆನ್ನಾಗಿ ಅಂತ ಹೇಳಿ ಅನಿಸುತ್ತೆ. ಆ್ಯಂಡ್ ನಾನು ಆಗಲೇ ಹೇಳ್ದೆ ಅಲ್ಲ ಬ್ಲ್ಯಾಂಕೆಟ್ಸ್ ಅಂತ ಹೇಳಿಬಿಟ್ಟು, ಸೊ ಇದು 2 ಬ್ಲ್ಯಾಂಕೆಟ್ ತೊಗೊಂಡಿದ್ದು ನಾನು. ಆ್ಯಂಡ್ ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋದಕ್ಕೆ ಎಷ್ಟೇ ನ್ಯಾಪ್ಕಿನ್ಸ್ ಇರಲಿ, ಸಾಕ್ಸ್ ಇರಲಿ, ಯೂನಿಫಾರ್ಮ್ ಇರಲಿ, ಅವ್ರು ಗಲೀಜು ಮಾಡ್ಕೊಂಡೇ ಬರ್ತಾರೆ. ಸ್ಪೆಷಲಿ ಊಟ ತಿನ್ನಬೇಕಾದ್ರೆ ಫುಲ್ ಹಾಳು ಮಾಡ್ಕೊತಾರೆ. ಸೊ ಮಲ್ಟಿ ಕಲರ್ ಇತ್ತು ಅಂತ ಹೇಳಿಬಿಟ್ಟು ಇದು ಕೆಲವು ನ್ಯಾಪ್ಕಿನ್ಸ್ ತೊಗೊಂಡೆ. ಅರೌಂಡ್ 40 ರೂಪೀಸ್ 39 ರೂಪೀಸ್ ಒಂದು ಪೀಸ್ ಇತ್ತು. ಆ್ಯಂಡ್ ಬ್ಲ್ಯಾಂಕೆಟ್ ಹೇಳ್ದಲ್ಲ, ಇದು ಇಂಪೋರ್ಟೆಡ್ ಬ್ಲ್ಯಾಂಕೆಟ್ಸ್. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ದಿ ಬೆಸ್ಟ್ ಕ್ವಾಲಿಟಿ. ಕಲರ್ಸ್ ಎಲ್ಲ ಪೇಸ್ಟಲ್ ಶೇಡ್ಸಲ್ಲಿ ಇತ್ತು. ನನಗೆ ಗೋಲ್ಡ್ ಕಲರಾ ಅಥವಾ ಲ್ಯಾವೆಂಡರ್ ಕಲರಾ ಅಂತ ಚೂಸ್ ಮಾಡೋಕ್ಕೆ ಕನ್ಫ್ಯೂಷನಲ್ಲಿದ್ದೆ. ಡಬಲ್ ಬೆಡ್ಶೀಟ್ಸ್ ಇದು. ಪ್ರೈಸ್ ಬಂದುಬಿಟ್ಟು 1200 ರೂಪೀಸ್ ಇದೆ. ನೀವು ಹತ್ತಿರದಿಂದ ನೋಡ್ಬೋದು. ಡಿಸೈನ್ ಬಂದು ಎಂಬೋಸ್ಡ್ ಆಗಿದೆ. ದೆನ್ ಹಾಗೆ ಲೈಕ್ ವೆಲ್ವೆಟಿ ಥರ ಅಂತ ಹೇಳಿ ಅನಿಸುತ್ತೆ. ಬಟ್ ಇದು ಉಲ್ಲನ್, ಬ್ಯಾಕ್ ಸೈಡ್ ಫುಲ್ ಉಲ್ಲನ್ ಫೀಲ್ ಆಗುತ್ತೆ. ಫ್ರಂಟ್ ಬಂದುಬಿಟ್ಟು ನಿಮಗೆ ವೆಲ್ವೆಟಿ ಥರ ಫೀಲ್ ಆಗುತ್ತೆ. ಲೈಕ್ ಸುಪೀರಿಯರ್ ಕ್ವಾಲಿಟಿ ಇದೆ. ಡಿಮಾರ್ಟಲ್ಲಿ ಜನರಲಾಗಿ ನಮಗೆ ಪ್ರೈಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಅಲ್ಲಿ ನಿಮಗೆ 1200 ಅಂತ ಹೇಳಿ ಅಂದರೆ ಲೈಕ್ ಹೈಯೆಸ್ಟ್ ಕ್ವಾಲಿಟಿದು ನಿಮಗೆ ಸಿಗ್ತಿದೆ ಅಂತ ಹೇಳಿ ಅರ್ಥ. ನೀವೇನಾದರೂ ಇವಾಗ ಆಲ್ಮೋಸ್ಟ್ ವಿಂಟರ್ ಮುಗ್ದೋಗ್ತಿದೆ, ಬಟ್ ಆದರೂ ಇಟ್ ಈಸ್ ವರ್ತ್ ಬೈಯಿಂಗ್. ಯಾಕೆ ಅಂದರೆ ಇದು ತೆಳುವಿದೆ. ನೀವು ಲೈಕ್ ಸಮ್ಮರ್ಸಲ್ಲೂ ಹಾಕ್ಕೊಬೋದು. ಬಟ್ ಬೆಚ್ಚಗೆ ಅಂತ ಹೇಳಿ ಅನಿಸುತ್ತೆ. ನಾವು ಥ್ರೂ ಔಟ್ ದಿ ಇಯರ್ ಸ್ವಲ್ಪ AC ಯೂಸ್ ಮಾಡ್ತೀವಿ. ರಿಚನ್ಗೆ ಸ್ವಲ್ಪ ಜಾಸ್ತಿ AC ಅಂತ. ರಿಚನ್ ಆ್ಯಂಡ್ ಹರಿ ಇಬ್ಬರು AC, ನನಗೆ ಬ್ಲ್ಯಾಂಕೆಟ್ ಬೇಕೇ ಬೇಕಿರುತ್ತೆ. ಇದು ಕೈಂಡ್ ಆಫ್ ಕಂಫರ್ಟರ್, ಬಟ್ ಕಂಫರ್ಟರ್ ಅಲ್ಲ. ಕಂಫರ್ಟರಲ್ಲಿ ನಿಮಗೆ 2 ಲೇಯರ್ಸಲ್ಲಿ ಒಳಗಡೆ ಫುಲ್ ಸ್ಟಫಿಂಗ್ ಮಾಡಿಬಿಟ್ಟಿರ್ತಾರಲ್ಲ, ಆ ಥರ ಇಲ್ಲ. ಬಟ್ ಕ್ವಾಲಿಟಿ ಮಾತ್ರ ಡೆಫಿನೆಟಾಗಿ ಚೆನ್ನಾಗಿದೆ. ಆ್ಯಂಡ್ ತೆಲು ಅಂತ ಹೇಳಿ ಅನಿಸುತ್ತೆ. ನಿಮಗೆ ಮಡ್ಚಕ್ಕೆ ಆ್ಯಂಡ್ ವಾಶ್ ಮಾಡೋಕ್ಕೆ ಬೆಸ್ಟ್ ಪಾರ್ಟ್ ಇಸ್ ವಾಶ್ ಮಾಡೋಕ್ಕೆ. ನನ್ನ ಹತ್ರ ಇರೋ ಕಂಫರ್ಟರ್ಸ್ ಎಲ್ಲ ವಾಶ್ ಮಾಡೋದು ತುಂಬಾ ಕಷ್ಟ. ಬಿಕಾಸ್ ವಾಷಿಂಗ್ ಮಿಷಿನಲ್ಲಿ ಇಡಿಸಲ್ಲ. ಒಂದು ಹಾಕಿದ್ರೂ ವಾಷಿಂಗ್ ಮಿಷಿನಲ್ಲಿ ಇಡಿಸಲ್ಲ. ಬಟ್ ದ ಬೆಸ್ಟ್ ಪಾರ್ಟ್ ಇದು ಬಂದುಬಿಟ್ಟು ಲೈಕ್ ವಾಷಬಲ್. ಇದು ಈಸಿಯಾಗಿ ವಾಶ್ ಮಾಡ್ಬೋದು. ವಾಷಿಂಗ್ ಮಿಷಿನಲ್ಲಿ ಇಡಿಸುತ್ತೆ. ಆ್ಯಂಡ್ ಇದ್ರ ಮೇಲೆ ನೀವು ನೋಡ್ಬೋದು ಆ ಎಂಬೋಸ್ಡ್ ಡಿಸೈನ್ಸ್, ಆ ರಿಚ್ನೆಸ್, ಆ ಶೈನ್ ಆಗಲಿ. ಲೈಕ್ ಈ ಪ್ರಾಡಕ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಎಲ್ಲ ಡಿಮಾರ್ಟ್ಗಳಲ್ಲೂ ಇದೆ ಅಂತ ಹೇಳಿ ಅನಿಸುತ್ತೆ. ನೀವೇನಾದರೂ ತೊಗೊಬೇಕು ಅಂತ ಹೇಳಿದರೆ ಡೆಫಿನೆಟಾಗಿ ಹೋಗಿ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. 1200 ರೂಪೀಸ್ಗೆ ಡೆಫಿನೆಟ್ಲಿ ಇಟ್ ಈಸ್ ವರ್ತ್. ಆ್ಯಂಡ್ ಈ ಬ್ಯಾಗಲ್ಲಿ ಇರೋವಂಥದ್ದು ಎಲ್ಲೋ ಆಲ್ಮೋಸ್ಟ್ ಗ್ರಾಸರಿ ಐಟಮ್ಸೇ. ಬಟ್ ಇದರಲ್ಲಿ ಒಂದು ಯಾವ್ದು ಶೇರ್ ಮಾಡಬೇಕು ಅಂತ ಹೇಳಿ ಅಂದರೆ ಡ್ರೈನಿಕ್ಸ್ ಅಂತ ಹೇಳಿಬಿಟ್ಟು ನಮಗೆ ಕಿಚನಲ್ಲಿ ಸ್ಪೆಷಲಿ ಕಿಚನ್ ಸಿಂಕ್ಗಳು ಬೇಗ ಬ್ಲಾಕ್ ಆಗುತ್ತಲ್ಲ, ಬಿಕಾಸ್ ಫುಡ್ ಪಾರ್ಟಿಕಲ್ಸ್ ಹೋಗ್ತಾನೆ ಇರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಈ ಥರ ಡ್ರೈನಿಕ್ಸ್ ಅಂತ ಹೇಳಿ ಪೌಚ್ಗಳು ಸಿಗುತ್ತೆ ನಮಗೆ. ಸೊ ಅದು ಒಂದು ಪೌಚ್ ಹಾಕಿಬಿಟ್ಟು ಲೈಕ್ ನೀರು ಬಿಡಬಾರ್ದು. ಆ ಒಂದು ಪೌಚ್ ಹಾಕ್ಬಿಟ್ಟು ಸ್ವಲ್ಪ ಒಂದು 10 ml ಅಷ್ಟು ವಾಟರ್ ಹಾಕಿದ್ರೆ ಅದು ಕಂಪ್ಲೀಟಾಗಿ ಆ್ಯಸಿಡ್ ಥರ ವರ್ಕ್ ಆಗಿ ನಿಮ್ಮ ಡ್ರೈನ್ ಇದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡುತ್ತೆ. ಅದಾದಮೇಲೆ ಬಿಸಿ ಬಿಸಿ ನೀರು, ಜಗ್ ಬಿಸಿ ಬಿಸಿ ನೀರು ಹಾಕಿದ್ರೆ ನಿಮಗೆ ಸ್ಟಕ್ ಆಗುವಂಥದ್ದು ಅಥವಾ ಸ್ಲೋ ಆಗಿ ವಾಟರ್ ಫ್ಲೋ ಆಗುವಂಥದ್ದು ಎಲ್ಲ ಸ್ಟಾಪ್ ಆಗುತ್ತೆ. ನಿಮಗೆ ಪೈಪ್ ಕ್ಲಿಯರ್ ಆಗುತ್ತೆ. ಬಿಕಾಸ್ ಅದು ಕ್ಲೀನ್ ಮಾಡೋದು ತುಂಬ ಕಷ್ಟ ಅಲ್ವಾ. ಸೊ ಅದು ಒಂದು ನೀವು ಡೆಫಿನೆಟಾಗಿ ಟ್ರೈ ಮಾಡ್ಬೋದು. ಡ್ರೈನಿಕ್ಸ್ ಅಂತ ಹೇಳಿಬಿಟ್ಟು ಅದರ ನೇಮ್. ಸೊ ಎಸ್, ಇವತ್ತಿನ ವ್ಲಾಗಲ್ಲಿ ಇಷ್ಟು ಶಾಪಿಂಗ್ ಮಾಡಿಕೊಂಡು ಬಂದೆ. ಬಿಲ್ ಆಲ್ಮೋಸ್ಟ್ 8000 ಸಮಥಿಂಗ್ ಆಯಿತು. ಬಿಕಾಸ್ ಬ್ಲ್ಯಾಂಕೆಟ್ಸ್ ಇದೆಲ್ಲ ಎಕ್ಸ್ಪೆನ್ಸಿವ್ ಇತ್ತು ಅಲ್ಲ. ಸೊ 2 ಬ್ಲ್ಯಾಂಕೆಟ್ಸ್ಗೆ 2500 ಆಗೋಯಿತು. ಅದು ಬಿಟ್ಟು ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಇದೆಲ್ಲ ಎಕ್ಸ್ಪೆನ್ಸಿವ್ ಅಲ್ಲ. ಸೊ ಹಾಗಾಗಿ ಸೊ ಆಲ್ಮೋಸ್ಟ್ 8000 ರೂಪೀಸ್ವರೆಗೂ ಬಿಲ್ ಆಯಿತು. ಸೊ ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್ ಬಾಯ್.